ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ. ಹೌದು, ಬೆಳಗಾವಿ ಕಾಂಗ್ರೆಸ್ ಭವನದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಯಿತು. ಹಾಗೂ ವಾಣಿಜ್ಯ ಅನಿಲ ಸಿಲಿಂಡರ್ ದರ ಹೆಚ್ಚಳ ಮಾಡಿರುವ ಕುರಿತು ಬೆಳಗಾವಿ ಕಾಂಗ್ರೆಸ್ ಗ್ರಾಮೀಣ ಜಿಲ್ಲಾಧ್ಯಕ್ಷ ಹಾಗೂ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕಮಿಟಿಯ ಜಿಲ್ಲಾಧ್ಯಕ್ಷ ವಿನಯ್ ನವಲಗಟ್ಟಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಪ್ರದೀಪ್, ಎಂ ಜಿ ರಾಜ, ಸಲೀಂ, ಮನ್ಸೂರ್ ಅಲಿ ಅತ್ತರ್, ಲಲಿತಾ ಮಾನೆ, ರೋಹಿಣಿ, ಜಯಶ್ರೀ ಮಾಳಿಗೆ, ಕಸ್ತೂರಿ ಮುಂತಾದ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಗೌಸ್ ಸನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ಪರಿಸ್ಥಿತಿಯನ್ನು ಉದ್ಭವ ಆಗ್ತಾ ಇದೆ ಅನ್ನೋದನ್ನ ಕೇಂದ್ರ ಸರ್ಕಾರದ ಗೊಂದು ನೀತಿಯನ್ನ ತಾವು ಯಾವ ರೀತಿ ನೋಡ್ತಾರೆ ಸರ್? ಕೇಂದ್ರ ಸರ್ಕಾರ ಏನು ಯಾರು ಉಳ್ಳವರದಿರಿ ಇದನ್ನ ಸಬ್ಸಿಡಿಯನ್ನು ಬಿಟ್ಕೊಡಿ ಅಂತೇಳಿ ಕೇಳಿದ್ರು. ಅದರ ಪರಿಣಾಮವಾಗಿ ಲಕ್ಷಾಂತರ ಜನ ದೇಶದಲ್ಲಿ ಸಬ್ಸಿಡಿಯನ್ನು ಬಿಟ್ಟುಕೊಟ್ಟಿದ್ರು. ಅವಾಗ ಕೇಂದ್ರ ಸರ್ಕಾರದವರು ವಿಚಾರ ಮಾಡಬೇಕಾಗಿತ್ತು. ಕಳೆದ 2014ರಿಂದ ಸರ್ಕಾರದಲ್ಲಿರುವವರು ನಮ್ಮ 140-150 ಕೋಟಿ ಜನ ಯಾವ ರೀತಿ ಬದುಕಬೇಕು, ಅವ್ರೆಲ್ಲರನ್ನು ಸಹ ಅವ್ರ ಬೇಕು ಬೇಡುಗಳನ್ನ ಪೂರೈಸಿ ಯಾವ ರೀತಿ ಯಾವುದೇ ಒಂದು ಪರಿಸ್ಥಿತಿ ನಿರ್ಮಾಣವಾದ್ರೆ ಯಾವ ರೀತಿ ನಾವು ಜಾಗರೂಕರಾಗಿರ್ಬೇಕು, ಅದಕ್ಕೆ ತಕ್ಕಂತೆ ನಾವು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವು ಇರಬೇಕಾಗಿತ್ತು. ಏನು ಈ ಸಬ್ಸಿಡಿ ಹಣವನ್ನ ಬಿಟ್ಕೊಟ್ಟಿದ್ರು ಜನ, ಅದನ್ನೇ ಅವರು ಡಿಪಾಸಿಟ್ ಮಾಡಿಟ್ಟು ಅದೇ ಹಣದಲ್ಲಿ ತಾವು ಮತ್ತೊಂದು ವ್ಯವಸ್ಥೆ ಏನಾದ್ರು ಕಲ್ಪಿಸ್ಕೊಳ್ಬೇಕಾಗಿತ್ತು. ಭಾರತದಲ್ಲಿನೇ ಗ್ಯಾಸ್ ಉತ್ಪನ್ನದ ಬಗ್ಗೆನೂ ಸಹ ಹೂಡಿಕೆ ಮಾಡಿ ಏನಾದ್ರು ಮಾಡ್ಬೇಕಾಗಿತ್ತು. ಅದು ಯಾವುದೂ ಅವರಲ್ಲಿ ಮುಂದಾಲೋಚನೆ ಇಲ್ಲದ ಕಾರಣ ಇಂಥ ಈ ಪರಿಸ್ಥಿತಿ ಇವತ್ತು ತಂದ್ಬಿಟ್ಟಿದೆ. ಕಾಂಗ್ರೆಸ್ ಪಕ್ಷ ಬರೀ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ಲಿದೆಯೋ ಅಥವಾ ರಸ್ತೆಗೆ ನೀವು ಬರೀ ಕಾಂಗ್ರೆಸ್ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಿದ್ರೆ ಇದರಿಂದ ಏನ್ ಪರಿಣಾಮ ಆಗಲಿದೆ, ಯಾವ ರೀತಿ ತಮ್ಮ ಒಂದು ಎಫೆಕ್ಟ್ ಅನ್ನು ಇದ್ರು ನೋಡ್ಲಿದ್ರೆ? ಇಲ್ಲ, ಈಗಾಗಲೇ ಅಧಿವೇಶನ ನಡೆದಿರೋದ್ರಿಂದ, ಆಮೇಲೆ ಲೋಕಸಭಾ ಸಂಸತ್ ಅಧಿವೇಶನ ನಡೆದಿರೋದ್ರಿಂದ ಅವೆರಡೂ ಸದನಗಳಲ್ಲಿ ಸಹ ನಮ್ಮ ಕಾಂಗ್ರೆಸ್ ಪಕ್ಷ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದನ್ನು ಇಡೀ ವಿಶ್ವಕ್ಕೆ ಅದರ ಬಗ್ಗೆ ತಲುಪ್ತಾ ಇದೆ. ನಾವು ಸಾಂಕೇತಿಕವಾಗಿ ಜಿಲ್ಲಾ ಕೇಂದ್ರಗಳಲ್ಲಿ ಅಂತೇಳಿ ಹೇಳೋದ್ರಿಂದ ಸಾಂಕೇತಿಕವಾಗಿ ನಾವು ಇವತ್ತು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅದು ಹಬ್ಬದ ಸಂದರ್ಭದಲ್ಲಿ ಮತ್ತು ಈ ಬೇಸಿಗೆ ಇದರಲ್ಲಿ ಸಹ ನಾವು ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಸಾಂಕೇತಿಕವಾಗಿ ನಾವು ಈ ಹೋರಾಟವನ್ನು ಮಾಡಿದ್ವಿ. ಮುಂದಿನ ದಿನಮಾನಗಳಲ್ಲಿ ಮತ್ತೆ ಪಕ್ಷದ ಆದೇಶ ಏನ್ ಬರ್ತದೆ ಆ ಸಂದರ್ಭದಲ್ಲಿ ನಾವು ಅತ್ಯಂತ ತೀವ್ರತರವಾದಂತಹ ಹೋರಾಟವನ್ನು ಮಾಡಿದ್ವಿ. ಇವಿಷ್ಟು ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.